ಆತ್ಮೀಯ ಎಲ್ಲ SSLC ವಿದ್ಯಾರ್ಥಿಗಳಿಗೆ JBM ಕ್ರಿಯೇಟಿವ್ ಟ್ಯುಟೋರಿಯಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲಿಗೆ ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನು ತಿದ್ದಿ ತೀಡಿ ಒಳ್ಳೆಯ ಒಂದು ಮೂರ್ತ ರೂಪವನ್ನು ನೀಡಿ ಒಳ್ಳೆಯ ಜ್ಞಾನವನ್ನು ನೀಡಿ ನಮಗೆ ಜಗತ್ತಿಗೆ ಒಳ್ಳೆಯ ಪ್ರಸಿದ್ಧ ವ್ಯಕ್ತಿಗಳನ್ನಾಗಿ ಮಾಡುವ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಹಾಗೂ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇವತ್ತು ನಾನು ಈ JBM ಕ್ರಿಯೇಟಿವ್ ಟ್ಯುಟೋರಿಯಲ್ ಮೂಲಕ SSLC ವಿದ್ಯಾರ್ಥಿಗಳ 10ನೇ ತರಗತಿಯ ಎಲ್ಲ ಗಣಿತ ವಿಷಯದ ಎಲ್ಲ ವಿಷಯ ಸಂಪನ್ಮೂಲವನ್ನು ವಿವರವಾಗಿ ಹೇಳಲು ಬಂದಿದ್ದೇನೆ. ನಾನು ಹಂತ ಹಂತವಾಗಿ ಎಲ್ಲ 10ನೇ ತರಗತಿಯ ಎಲ್ಲ ವಿಷಯ ವಸ್ತುವನ್ನು ಪೂರ್ಣವಾಗಿ ನನ್ನ ಈ ಒಂದು ಚಾನೆಲ್ ಮೂಲಕ ತಿಳಿಸಿಕೊಡುತ್ತೇನೆ. ತದನಂತರ 8ನೇ ತರಗತಿ ಹಾಗೂ 9ನೇ ತರಗತಿಯ ಎಲ್ಲ ಗಣಿತ ವಿಷಯದ ಬಗ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನನ್ನ ಈ ಒಂದು ಚಾನೆಲ್ನಲ್ಲಿ ಸೊಲ್ಯೂಷನ್ ಮಾಡೋದ್ರ ಮೂಲಕ ಎಲ್ಲ ಅತ್ಯಂತ ಕನ್ನಡ ಮಾಧ್ಯಮದಲ್ಲಿ ಕಠಿಣ ವಿಷಯವನ್ನು ನಮ್ಮ ಕನ್ನಡ ಮಾಧ್ಯಮದ ಹಳ್ಳಿಯ ಹುಡುಗರಿಗೆ ಸುಲಭವಾಗಿ ತಿಳಿಯುವ ಒಂದು ರೂಪದಲ್ಲಿ ನಾನು ಇವತ್ತು ಎಲ್ಲ ತಿಳಿಸಿಕೊಡ್ತೇನೆ. ಆತ್ಮೀಯರೇ, ಮೊದಲಿಗೆ ನಾನು ಗಣಿತದಲ್ಲಿ ಸಮಾಂತರ ಶ್ರೇಣಿ ಎಂಬ ಪಾಠದ ಮೇಲೆ ಚರ್ಚೆ ಮಾಡುತ್ತೇನೆ. ಇಲ್ಲಿ ಸಮಾಂತರ ಶ್ರೇಣಿಗಳು ಇದು ನಮ್ಮ 10ನೇ ತರಗತಿಯ ಮೊದಲ ಪಾಠ. ಈ ಪಾಠದಲ್ಲಿ ನಾವು ಮ್ಯಾಕ್ಸಿಮಮ್ ಎಷ್ಟು ಅಂಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಂದಾಗ ಇಲ್ಲಿ 1 + 2 + 3 6 ಅಂಕದ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅಥವಾ 1 + 2 + 4 7 ಅಂಕನೂ ಕೂಡ ಆಗಿರ್ಬೋದು. ಸೊ ಈ ಎರಡರಲ್ಲಿ ಒಂದು ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾದ್ರೆ ಈ ಅಂಕಗಳನ್ನು ಪಡಿಬೇಕಂದ್ರೆ ಈ ಪಾಠದಲ್ಲಿ ಎಷ್ಟು ಅಧ್ಯಯನ ಮಾಡಬೇಕು? ಅದರಲ್ಲಿ ನಿಮ್ಗೆ ನೆನಪಿರಲಿ, ಒಂದು 3 ಅಂಕದ ಪ್ರಶ್ನೆ, ಆಮೇಲೆ ಇನ್ನೊಂದು 2 ಅಂಕದ ಪ್ರಶ್ನೆ, 1 ಅಂಕದ ಒಂದು ಬಹು ಆಯ್ಕೆ. ಇಷ್ಟು ಪ್ರಶ್ನೆಗಳ ಮೇಲೆ ನಾವು ಅಧ್ಯಯನ ಮಾಡಲೇಬೇಕು. ಸೊ ಹಾಗಾದರೆ 6 ಅಥವಾ 7 ಅಂಕದ ಈ ಒಂದು ಪಾಠದ ಮೇಲೆ ನಾವು ಅಧ್ಯಯನ ಮಾಡಬೇಕಂತಂದಾಗ ಸಮಾಂತರ ಶ್ರೇಣಿಯಲ್ಲಿ ಏನನ್ನು ಕಲಿಬೇಕು ಅಂತ ಸ್ವಲ್ಪ ನಾವು ನೋಡೋಣ ಇವತ್ತು ಮಕ್ಕಳೇ. ಇಲ್ಲಿ ಸಮಾಂತರ ಶ್ರೇಣಿ ಹೆಸರು ಹೇಳತ್ತೆ ನೋಡ್ರಿ, ಸಮಾಂತರ ಶ್ರೇಣಿ. ಏನು ಸಮಾಂತರ ಶ್ರೇಣಿ ಅಂತ ನಾವು ನೋಡಬಹುದು. ಸಮಾಂತರ ಶ್ರೇಣಿ ಅಂದ್ರೆ ಒಂದು ಅಚ್ಚುಕಟ್ಟಾದ ಜೋಡಣೆ, ಒಂದು ಅಚ್ಚುಕಟ್ಟಾದ ಜೋಡಣೆ, ವ್ಯವಸ್ಥಿತವಾದ ಜೋಡಣೆ. ನಾವು ಹಳ್ಳಿಯಲ್ಲಿ ನೋಡಬಹುದು, ತೆನೆಯನ್ನು ತಗೊಳ್ಳಿ, ಆ ತೆನೆಯಲ್ಲಿ ಯಾವ ರೀತಿ ತೆನೆಯಲ್ಲಿ ಕಾಳುಗಳ ಜೋಡಣೆ ಇರುತ್ತೆ ನೋಡಿ. ಜೇನು ನೋಡ್ರಿ, ಆ ಜೇನಿನ ಗೂಡು ನೋಡ್ರಿ, ಅಲ್ಲೂ ಕೂಡ ಯಾವ ರೀತಿ ಜೋಡಣೆ ಇರುತ್ತೆ ಅಂತ ನೋಡ್ಬೋದು. ಅಥವಾ ಒಂದು ತಿಂಗಳಿಗೆ ಒಬ್ಬರಿಗೆ ವೇತನ 5,000 ಇರುತ್ತಾ, ಒಂದು ವರ್ಷಗಳ ನಂತರ ಅವ್ರದ್ದು ವೇತನ ಏನಾಗತ್ತೆ, ಒಂದು 500 ರೂಪಾಯಿ ಜಾಸ್ತಿ ಆಗತ್ತಾ. ಸೊ ಈ ರೀತಿ ಒಂದು ಅಚ್ಚುಕಟ್ಟಾದ ಜೋಡಣೆ ಬಗ್ಗೆ ನಾವು ಅಧ್ಯಯನ ಮಾಡಬಹುದು. ಅಥವಾ ಒಂದು ಏಣಿ ತಗೋರಿ, ಆ ಏಣಿಯಲ್ಲಿ 42 ಸೆಂಟಿಮೀಟರ್, 45 ಸೆಂಟಿಮೀಟರ್, 47 ಸೆಂಟಿಮೀಟರ್ ಈ ರೀತಿ ಆ ವೇಣಿಯ ಎತ್ತರ ಒಂದು ವ್ಯತ್ಯಾಸ ಇರುತ್ತಾ. ಎಲ್ಲ ತೆಗೆದುಕೊಂಡು ನಾವು ಶ್ರೇಣಿ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗಾದ್ರೆ ಇಲ್ಲಿ ನಾವು ಶ್ರೇಣಿ ಬಗ್ಗೆ ಅಧ್ಯಯನ ಮಾಡುವಾಗ ನಿಮಗೆ ಒಂದು ಸಾಮಾನ್ಯವಾದ ಕಲ್ಪನೆಯನ್ನು ಹೇಳ್ತೀನಿ ನಾನು. ನಮ್ಗೆಲ್ಲರಿಗೂ ಗೊತ್ತು 0, 1, 2, 3, 4 ಇವೆಲ್ಲ ನಾವು ಏನಂತ ಕರಿತೀವಿ, ಇವುಗಳನ್ನ ಸರಿ ಇವು ನ್ಯಾಚುರಲ್ ನಂಬರ್ಸ್ ರೀ, ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದು ಇದು ಕೂಡ ಒಂದು ಸಮಾಂತರ ಶ್ರೇಣಿ ಹೌದು. ಹೆಂಗೆ ಅಂತಂದಾಗ ಇಲ್ಲಿ ನೋಡ್ರಿ ಮಕ್ಕಳೇ, 0ಗೆ ನಾವು ಏನನ್ನ ಕೂಡಿದಾಗ 1 ಬರುತ್ತಂತಂದಾಗ 1 ಕೂಡಿದಾಗ 1 ಬರುತ್ತಾ. ಅದೇ ರೀತಿ 1ಕ್ಕೆ 2 ಬರಬೇಕಂದ್ರೆ 1 ಕೂಡುತ್ತೇವೆ. ಈ ರೀತಿ ಮಾಡಿದಾಗ ನಮಗೊಂದು ವ್ಯವಸ್ಥಿತವಾದ ಒಂದು ಅಂಕಿ ಸಂಖ್ಯೆಯ ರೂಪ ದೊರೆಯುತ್ತಾ. ಇದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಆಗಬೇಕಂದ್ರೆ ಒಂದು ನಿರ್ದಿಷ್ಟವಾದ ರೂಪ ಇದೆ. ಏನು ಇದೊಂದು ಶ್ರೇಣಿ? ಈ ಶ್ರೇಣಿಯಲ್ಲಿ ಇದು ಮೊದಲನೇ ಪದ, ಇದು 2ನೇ ಪದ, ಅದೇ ರೀತಿ 3ನೇ ಪದ. ಶ್ರೇಣಿಯಲ್ಲಿ ಪದಗಳ ಬಗ್ಗೆ ಅಧ್ಯಯನ ಮಾಡಬೇಕು ನಾವು. ಎಷ್ಟು ಪದಗಳದಾವ ಅನ್ನೋದು ನಮ್ಗೆ ಗೊತ್ತಿಲ್ಲ, ಆ ಪದಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸಮಾಂತರ ಶ್ರೇಣಿ.
ಹಾಗಾದ್ರೆ ಇವೆಲ್ಲ ಪದಗಳು ಅಂತ ಹೇಳ್ತೀವಿ ನಾವು. ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, ಅದೇ ರೀತಿ ಅನಂತವರೆಗೆ ಪದಗಳು ನಮ್ಗೆ ಕೊಟ್ಟಿರ್ತಾರ. ಸೊ ಹಾಗಾದ್ರೆ ಇದು ಒಂದು ಶ್ರೇಣಿ, ಇದ್ರಲ್ಲಿ ಪದಗಳು ಗೊತ್ತಾದ್ರಿ. ಹಾಗಾದ್ರೆ ಸಮಾಂತರ ಶ್ರೇಣಿಯ ವ್ಯಾಖ್ಯಾನ ನೋಡೋಣ ನಾವು ಮೊದಲಿಗೆ. ಏನು ವ್ಯಾಖ್ಯಾನ? ಏನು ವ್ಯಾಖ್ಯಾನ ಅಂತಂದಾಗ ವ್ಯಾಖ್ಯಾನ ನೋಡ್ರಿ, ಒಂದು ಶ್ರೇಣಿಯನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿ ಪಡೆಯುವ ಸಂಖ್ಯಾಪಟ್ಟಿ. ಸಂಖ್ಯೆ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಒಂದು ಪದವನ್ನ ಪಡೆಯಲು ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಪದವನ್ನು ಕೂಡಿ ಪಡೆಯುವ ಸಂಖ್ಯಾಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಈ ರೀತಿ ನಾವು ಡೆಫಿನಿಷನ್ ಕೂಡ ನೋಡ್ಕೋಬಹುದು. ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ಬ್ಯಾಟ್ ಹಾಕ್ಬೋದು. ಅದನ್ನ ನಾನು ಇಲ್ಲಿ ಬರೆದು ವಿವರಣೆ ಮಾಡಲ್ಲ, ಬರೆದು. ಸೊ ಇಲ್ಲಿ ಇರಲಿ, ನೆನಪಿಟ್ಬಿಟ್ರೆ ಇನ್ನೊಂದು ಹೇಳ್ತೀನಿ. ಬೇಕಾದ್ರೆ ಒಂದು ಶ್ರೇಣಿಯಲ್ಲಿ ಮುಂದಿನ ಪದವನ್ನು ಪಡೆಯಲು ಹಿಂದಿನ ಪದಕ್ಕೆ ನಿರ್ದಿಷ್ಟ ಪದವನ್ನು ಕೂಡಿ ಪಡೆಯುವ ಸಂಖ್ಯಾಪಟ್ಟಿಗೆ ಸಮಾಂತರ ಶ್ರೇಣಿ ಅಂತ ಹೇಳಿ ನಾವು ಕರಿತೀವಿ. ಇದು ಒಟ್ಟಾರೆಯಾಗಿ ಶ್ರೇಣಿಯಲ್ಲಿ ನಾವು ಕಲಿಬೇಕಾಗಿದ್ದು. ಇನ್ನ ಮುಂದೆ ಸಮಾಂತರ ಶ್ರೇಣಿ ಗೊತ್ತಾತ್ರಿ ಮಕ್ಕಳೇ, ಇನ್ನು ಪದಗಳು ಗೊತ್ತಾದ್ರಿ. ಇನ್ನು ನಂತರ ಬರತ್ರಿ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ನಾನು 1, 3, 5, 7 4 ಪದಗಳನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಹೇಳ್ತೀರಿ ನೀವು ಮೊದಲ ಪದ ಎಲ್ಲರಿಗೂ ಹೇಳಕ್ ಬರತ್ರಿ. ಎಷ್ಟು ಮೊದಲ ಪದ ಇಲ್ಲಿ ಮಕ್ಕಳೇ? ಮೊದಲ ಪದ ಬಂದು ಅದು 1. ಮೊದಲ ಪದ 1. ಇಲ್ಲಿ ನನಗೆ ಇನ್ನೊಂದು ಬೇಕಾಗಿದೆ, ಏನಂತಂದಾಗ ಅದು ಸಾಮಾನ್ಯ ವ್ಯತ್ಯಾಸ. ಇದು ಬಹಳ ಇಂಪಾರ್ಟೆಂಟ್. ಸಾಮಾನ್ಯ ವ್ಯತ್ಯಾಸ ಕೂಡ ನಮ್ಗೆ ತೆಗಿಯಕ್ಕೆ ಬರಲೇಬೇಕು. ಏನು ಸಾಮಾನ್ಯ ವ್ಯತ್ಯಾಸ ಅಂತಂದಾಗ ಇಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿ ಪಡೆದಂತ ಸಂಖ್ಯಾಪಟ್ಟಿ ಇದೆ. ಇಲ್ಲಿ ನೋಡ್ರಿ, 1ಕ್ಕೆ ಎಷ್ಟನ್ನು ನಾವು ಕೂಡಿದಾಗ 3 ಬರುತ್ತಾ. 1ಕ್ಕೆ ಎಷ್ಟು ಕೂಡಿಸಿವಿ? 2 ಕೂಡಿಸಿವಿ. ಇನ್ನು 5 ಆಗ್ಬೇಕಂದ್ರೆ ಎಷ್ಟನ್ನು ಕೂಡಿಸಿವಿ? ಇಲ್ಲೂ ಕೂಡ 2 ಕೂಡಿಸಿವಿ. 7 ಆಗ್ಬೇಕಂದ್ರೆ ಎಷ್ಟು ಕೂಡಿಸಿವಿ? 2 ಕೂಡಿಸಿವಿ. ಮೊದಲ ಪದವನ್ನು ಹೊರತುಪಡಿಸಿ ಮುಂದಿನ ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಪದವನ್ನು ಕೂಡಿ ಪಡೆಯುವ ಸಂಖ್ಯಾಪಟ್ಟಿಗೆ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ನೋಡ್ರಿ, ಎಲ್ಲಾ ಕಡೆ ವ್ಯವಸ್ಥಿತವಾದ ಒಂದು ಜೋಡಣೆ ಇದೆ. ಇಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಪದವನ್ನು ಕೂಡಿ ನಾವು ಏನ್ ಮಾಡಿದೀವಿ? ಮುಂದಿನ ಪದವನ್ನ ಪಡೆದಿದ್ದೀವಿ. ಹಾಗಾದ್ರೆ ಇಲ್ಲಿ ಮಕ್ಕಳೇ ಮೊದಲ ಪದ ಗೊತ್ತಾಯ್ತು, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಇದೊಂದು ಸಮಾಂತರ ಶ್ರೇಣಿ ಹೌದು. ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸದ ಕೂಡ ಒಂದು ಸೂತ್ರ ಇದೆ. ಇಲ್ಲಿ ಮೊದಲ ಪದವನ್ನು ನಾವು ಎ ಅಂತ ಸೂಚಿಸ್ತೀವಿ, ಎರಡನೇ ಪದ ಎ ಪ್ಲಸ್ ಡಿ ಅಂತ ಹೇಳ್ಬಹುದು. ಅಂದ್ರೆ ಮೊದಲ ಪದ ಎ, ಎರಡನೇ ಪದ ಏನ್ರಿ? ಎ ಪ್ಲಸ್ ಡಿ. ಹಾಗಾದ್ರೆ ಎರಡನೇ ಪದವನ್ನ ಪಡೆಯಲು ನಾವು ಇನ್ನೊಂದು ಕೆಲಸ ಮಾಡಬಹುದು. ಏನು ಅಂತಂದಾಗ ಇಲ್ಲಿ ನೋಡ್ರಿ, ಇದು ಮೊದಲ ಪದ A1, ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4. ಹಾಗಾದ್ರೆ ಮೊದಲ ಪದ A1. ಇನ್ನ ಸಾಮಾನ್ಯ ವ್ಯತ್ಯಾಸ ಬೇಕಾಗಿದೆ. ಸಾಮಾನ್ಯ ವ್ಯತ್ಯಾಸ ಡಿ ದಿಂದ ಸೂಚಿಸ್ತೀವಿ, ಡಿಫರೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ A2 ಮೈನಸ್ A1. ಎರಡನೇ ಪದದಲ್ಲಿ ಮೊದಲ ಪದವನ್ನ ಕಳೆದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತಾ. ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕೂಡಿದಾಗ ಸಾಮಾನ್ಯ ವ್ಯತ್ಯಾಸ ಸಿಗತ್ತಾ. ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನು ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಸಿಗತ್ತಾ. ಸೊ ಇಲ್ಲಿ A2 ಎಷ್ಟಿದೆ ರೀ? A2 ಎಷ್ಟಿದೆ? 3 ಮೈನಸ್ A1 1. ಸೊ 3ರಲ್ಲಿ 1ನ್ನು ಕಳೆದಾಗ ನಮ್ಗೆ ಎಷ್ಟು ಬಂತ್ರಿ? 2 ಸಾಮಾನ್ಯ ವ್ಯತ್ಯಾಸ. ಈ ರೀತಿ ಡಿ ಅನ್ನ ಸರ್ ನಾನು A3 ಮೈನಸ್ A2 ಮಾಡಿ ನೋಡ್ತೀನಿ ರೀ, ಅಷ್ಟೇ ಆನ್ಸರ್ ಬರಬೇಕು. ಅಷ್ಟೇ ಬರುತ್ತಾ? A3 ಎಷ್ಟಿದೆ ರೀ? 5 ಮೈನಸ್ A2 3. ಸೊ ಇದು ಕೂಡ 2. ಯಾಕಂದ್ರೆ ಅದೊಂದು ಸಮಾಂತರ ಶ್ರೇಣಿ ಇರೋದ್ರಿಂದ ಅವುಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರುತ್ತಾ, ಯಾವುದೇ ರೀತಿಯ ಬದಲಾವಣೆಯಲ್ಲಿ ಇರಲ್ಲ. ಸೊ ಹಾಗಾದ್ರೆ ಇದು ಒಂದು ಸಮಾಂತರ ಶ್ರೇಣಿ ಹೌದು. ಹಾಗಾದ್ರೆ ನಾನು ಮುಖ್ಯವಾದ ಅಂಶಕ್ಕೆ ಬರ್ತೇನೆ. ಇವಾಗ ನಿಮಗೆ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಗೊತ್ತಾಯ್ತ್ರಿ, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಹಾಗಾದ್ರೆ ಅತಿ ಮುಖ್ಯ ಪಾಠ ಏನು, ಅದಕ್ಕೆ ಅತಿ ಮುಖ್ಯ ಅಂಶ ಏನು ಅಂತಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಏನು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದು ಬಹಳ ಮುಖ್ಯ. ಸಾಮಾನ್ಯ ರೂಪ 1 ಅಂಕಕ್ಕೆ ಬಹಳ ಸರಿ ಕೇಳಿದಾರ. ಏನು? ಮೊದಲ ಪದ ಎ,
ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2d, ಎ ಪ್ಲಸ್ ಎನ್ ಎನ್ ಮೈನಸ್ ಡಿ, ಎ ಪ್ಲಸ್ ಅಥವಾ ಸಾಮಾನ್ಯ ರೂಪ ಇಷ್ಟು ಬರೆದು ಸಾಕು ನಮಗೆ. ಮುಂದೆ ಅನಂತ ಪದಗಳು ಬರ್ತಾವ್ರಿ, ಅದನ್ನ ಬಿಡ್ಬೋದು. ಇದು ಸಾಮಾನ್ಯ ರೂಪ. ಇಲ್ಲೇನ್ರಿ, ಇದು ಮೊದಲ ಪದ, ಇದು ಎರಡನೇ ಪದ, ಇದು ಮೂರನೇ ಪದ. ಇದೇ ರೀತಿ ನಾವು ಕೊನೆಯವರೆಗೆ ಎಲ್ಲಿ ಹೋಗ್ತೀವಿ, ಎನ್ ಕೊನೆಯ ಪದಗಳವರೆಗೆ ಹೋಗ್ತೀವಿ. ಎ ಪ್ಲಸ್ ಎನ್ ಇಂಟು ಡಿ ಅಂತಲೂ ಕೂಡ ಹೇಳ್ತೀವಿ, ಎನ್ ಡಿ ಅಂತಲೂ ಕೂಡ ಹೇಳ್ತೀವಿ. ಇಲ್ಲಿ ಅನಂತ ಪದಗಳವರೆಗೆ ನಾವು ಈ ರೀತಿ ಸೂತ್ರವನ್ನ ಬಿಡಿಸ್ಕೊಂಡು ಹೋಗ್ತೇವೆ. ಸೊ ಹಾಗಾದ್ರೆ ಇದು ಸಾಮಾನ್ಯ ರೂಪ. ಇದು ಬಹಳ ಇಂಪಾರ್ಟೆಂಟ್, 1 ಅಂಕದ ಪ್ರಶ್ನೆ. ಇದು ನಮಗೆ ಬಹಳ ಸರಿ ಪ್ರಶ್ನೆಯಲ್ಲಿ ಕೇಳಿದಾರ. ಈ ರೀತಿ ನಮಗೆ ಮೊದಲ ಪದ ಗೊತ್ತಾಯ್ತ್ರಿ, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತ್ರಿ, ಆಮೇಲೆ ಸಾಮಾನ್ಯ ರೂಪ ಗೊತ್ತಾಯ್ತು. ಇವಾಗ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. 5, 10, 15 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲ ಪದವನ್ನ ಬರೆಯಿರಿ. ಮೊದಲ ಪದ ಏನು? ಮೊದಲ ಪದ ಸಂಕೇತ ಎ. ಎಷ್ಟು? ಮೊದಲ ಪದ 5. ಸಾಮಾನ್ಯ ವ್ಯತ್ಯಾಸ ಬರೆಯಿರಿ. ಸಾಮಾನ್ಯ ವ್ಯತ್ಯಾಸ ಎಷ್ಟ್ರಿ? A2 ಮೈನಸ್ A1. A2 ಎಷ್ಟಿದೆ ರೀ? 10 ಮೈನಸ್ 5. 10ರಲ್ಲಿ 5 ತೆಗೆದಾಗ 5. ಇದು ನಮ್ಮ ಸಾಮಾನ್ಯ ವ್ಯತ್ಯಾಸ. ಈ ರೀತಿ ನಮಗೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಬರಲೇಬೇಕು. ಆಮೇಲೆ ಸಾಮಾನ್ಯ ರೂಪವನ್ನು ಕೂಡ ನಮಗೆ ನೆನಪಿರಬೇಕು. ಇನ್ನ ಮಕ್ಕಳೇ, ಮುಂದೆ ಸಮಾಂತರ ಶ್ರೇಣಿಯ ವಿಧಗಳ ಬಗ್ಗೆ ನಾವು ನೋಡೋಣ. ನೀವು ಸಮಾಂತರ ಶ್ರೇಣಿಯ ವಿಧಗಳು, ಇದು ಬಹಳ ಇಂಪಾರ್ಟೆಂಟ್. ಸಮಾಂತರ ಶ್ರೇಣಿಯ ವಿಧಗಳು ಏನು? ಮೊದಲನೇದು ಬರತ್ರಿ ಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಸಮಾಂತರ ಶ್ರೇಣಿ. ಎರಡನೇದು ಬರತ್ರಿ ಅಪರಿಮಿತ ಸಮಾಂತರ ಶ್ರೇಣಿ. ಅಪರಿಮಿತ ಸಮಾಂತರ ಶ್ರೇಣಿ. ಇನ್ನೊಂದು ಬರತ್ರಿ ಕೊನೆಯದು ಸ್ಥಿರ ಸಮಾಂತರ ಶ್ರೇಣಿ ಅಂತ ಹೇಳಿ. ಸ್ಥಿರ ಸಮಾಂತರ ಶ್ರೇಣಿ. ಇದು ಜಾಸ್ತಿ ಎಲ್ಲೂ ಮೆನ್ಷನ್ ಇಲ್ಲ, ಆದ್ರೂ ನಾವು ನೋಡೋಣ ಅದ್ರ ಬಗ್ಗೆನು. ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಯಾವ ಸಮಾಂತರ ಶ್ರೇಣಿಯಲ್ಲಿ ಪದಗಳು ಪರಿಮಿತವಾಗಿರುತ್ತವೆಯೋ ಅಥವಾ ಯಾವ ಸಮಾಂತರ ಶ್ರೇಣಿಯಲ್ಲಿ ಪದಗಳು ಅಪರಿಮಿತವಾಗಿರುತ್ತವೆಯೋ ಅಥವಾ ಅನಂತದವರೆಗೆ ಪದಗಳಿರುತ್ತವೆಯೋ ಅದಕ್ಕೆ ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಪದಗಳ ಸಂಖ್ಯೆ ಆಗಿರ್ಬೇಕ್ರಿ, ಅನಂತವಾಗಿರ್ಬೇಕ್ರಿ. 1, 3, 5, 7 ನೋಡ್ರಿ, ಇಲ್ಲಿ ಶ್ರೇಣಿ ಮುಗಿದಿಲ್ಲ. ಇಲ್ಲಿ ಇನ್ನೂ ಸಮಾಂತರ ಶ್ರೇಣಿಯ ಪದಗಳು ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಾಟ್ 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 ಇದ್ರ ಅರ್ಥ ಏನ್ರಿ? ಇಲ್ಲಿ ಇದು ಮುಗ್ದಿಲ್ಲ, ಇನ್ನೂ ಇಲ್ಲಿ ಸಾಕಷ್ಟು ಪದಗಳದಾವ ಅಂತ ಹೇಳ್ತೀವಿ. ಇದಕ್ಕೆ ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಇನ್ನು ಅಪರಿಮಿತ ಅಂತಂದಾಗ 1, 3, 5 ನಿರ್ದಿಷ್ಟ ಪದಗಳದಾವ್ರಿ. ಇಲ್ಲಿ ನಿರ್ದಿಷ್ಟ ಪದಗಳದಾವ, ಅದಕ್ಕೆ ಅಪರಿಮಿತ. 1, 3, 5 ಮೂರೇ ಪದಗಳಿರೋದ್ರಿಂದ ಇದು ನಿರ್ದಿಷ್ಟ ಅಥವಾ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟ ಪದಗಳನ್ನ ಒಳಗೊಂಡಿದೆ, ಅದಕ್ಕೆ ಇದನ್ನ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಇನ್ನು ನಂತರದಲ್ಲಿ ಬರತ್ರಿ ಸ್ಥಿರ ಸಮಾಂತರ ಶ್ರೇಣಿ. ಎಲ್ಲಾ ಪದಗಳು ಒಂದೇ ಆಗಿರುತ್ತವೆ. ಇಲ್ಲಿ 1, 1, 1, 1 ಅಥವಾ ಇನ್ನೊಂದು ತಗೋತೀನಿ 3, 3, 3, 3. ಸರ್ ಇದು ಶ್ರೇಣಿ ಅಲ್ರಿ ಅಂತ ಕೆಲವೊಬ್ರು ವಾದ. ಬಟ್ ಇದು ಸಮಾಂತರ ಶ್ರೇಣಿ ಹೌದು. ಯಾಕೆ ಸಮಾಂತರ ಶ್ರೇಣಿ ಹೌದು ಅಂತಂದ್ರ ಇವುಗಳ ನಡುವೆ ವ್ಯತ್ಯಾಸ 0 ಇದೆ ರೀ. ಯಾವ ಶ್ರೇಣಿಯ ನಡುವೆ ವ್ಯತ್ಯಾಸ 0 ಆಗಿದ್ದು ಆ ಪದಗಳು ಒಂದೇ ಆಗಿರುತ್ತವೆ, ಅದಕ್ಕೆ ಸ್ಥಿರ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ ನಾವು. ಇಲ್ಲೂ ಕೂಡ ಏನಾಗತ್ರಿ, ಇದು ಸ್ಥಿರ ಸಮಾಂತರ ಶ್ರೇಣಿ. ಒಟ್ಟಾರೆಯಾಗಿ ನಾವು ಸಮಾಂತರ ಶ್ರೇಣಿಯಲ್ಲಿ 3 ವಿಧಗಳನ್ನು ನೋಡ್ತೀವಿ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಸ್ಥಿರ ಸಮಾಂತರ ಶ್ರೇಣಿ. ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗಿರ್ಬೋದ್ರಿ. ಇಷ್ಟು ನಾವು ಸಮಾಂತರ ಶ್ರೇಣಿಯಲ್ಲಿ ವಿಧಗಳನ್ನು ನೋಡ್ತೀವಿ. ಹಾಗಾದ್ರೆ ಮಕ್ಕಳೇ, ಇವಾಗ ಒಂದೆರಡು ಉದಾಹರಣೆ ತೆಗೆದುಕೊಂಡು ನಿಮಗೆ ನಾನು ವಿವರವಾಗಿ ಹೇಳಲು ಬಯಸ್ತೀನಿ. ಆ ಉದಾಹರಣೆಯ ನಂತರ ನಾವೇನು ಮಾಡೋಣ, ಅಭ್ಯಾಸಕ್ಕೆ ಹೋಗೋಣ. ಜಾಸ್ತಿ ಉದಾಹರಣೆಗಳನ್ನು ನಾನು ಚರ್ಚೆ ಮಾಡೋದಕ್ಕಿಂತ ಅಭ್ಯಾಸದ ಪ್ರಶ್ನೆಗಳನ್ನೇ ನೋಡಬೇಕಂತ ಬಯಸ್ತಿದ್ದೀನಿ. ಆದರೂ ಒಂದೆರಡು ಸಮಸ್ಯೆಗಳನ್ನು ನೋಡೋಣ. 1, 2, 3, 4 -3, -2, -1, 0. ಇಲ್ಲಿ ಇದು 2 ಶ್ರೇಣಿಗಳಾಗಲಿ.
ಹಾಗಾದ್ರೆ ಈ ಸಂಖ್ಯಾಪಟ್ಟಿಯ ಪ್ರತಿಯೊಂದು ಪದವನ್ನು ನಾವು ಪದ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಸಂಖ್ಯೆಯನ್ನು ಪದ. ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. ಇಲ್ಲಿ ಮೊದಲ ಪದ ಎಷ್ಟ್ರಿ? 1 ರೀ. ವ್ಯತ್ಯಾಸ ಎಷ್ಟು ನೋಡ್ರಿ? a2 - a1 2 - 1 d = 1 3 - 2 1 4 - 3 1 ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಇದು ಸಮಾಂತರ ಶ್ರೇಣಿ ಹೌದು ಅಲ್ಲೋ? ಸಮಾಂತರ ಶ್ರೇಣಿ ಹೌದು ಅಂತ ಹೇಳ್ತೀವಿ ನಾವು. ಯಾಕ್ರಿ? ಮೊದಲ ಸಾಮಾನ್ಯ ವ್ಯತ್ಯಾಸ ಒಂದೇ ಐತ್ರಿ ಎಲ್ಲದ್ರ ನಡುವೆ. ಇಲ್ಲಿ ಮೊದಲ ಪದ ಎಷ್ಟ್ರಿ? -3. ಇದು ಸಮಾಂತರ ಶ್ರೇಣಿ ಹೌದು ಇಲ್ಲೋ ಹೇಳ್ಬೇಕಾಗಿದೆ ನಾವು. ಐತ್ರಿ ನೋಡ್ರಿ. ಏನಾಗಿರ್ಬೇಕು? ಸಮಾಂತರ ಶ್ರೇಣಿ ಒಂದೇ ಆಗಿತ್ತಂದ್ರ ಅವುಗಳ ನಡುವಿನ ವ್ಯತ್ಯಾಸ ಏನಾಗಿರ್ಬೇಕ್ರಿ? ಯಾವತ್ತು ಒಂದೇ ಆಗಿರ್ಬೇಕು. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು. ಇಲ್ಲಿ ನೋಡ್ರಿ, ಈಗ a2 a1 a2 - a1 a2 ಎಷ್ಟಿದೆ ರೀ? -2. ಈ ಮೈನಸ್ಗೆ ಮೈನಸ್. a1 ಎಷ್ಟಿದೆ ರೀ? -3. ಇಲ್ಲಿ ಸ್ವಲ್ಪ ಗಮನಿಸ್ರಿ, ಮೈನಸ್ ಇರೋದ್ರಿಂದ ನಾನು ಬ್ರಕೆಟ್ ಹಾಕಿ ತಗೋತೀನಿ. -2 ಮೈನಸ್ ಇಂಟು ಮೈನಸ್ ಎಷ್ಟಾಗತ್ರಿ? ಪ್ಲಸ್ ಆಗತ್ತ. 3ರಲ್ಲಿ 2 ತೆಗೆದಾಗ +1. ಇನ್ನು ಅದೇ ರೀತಿ d = ಎರಡನೇ ತಗೋರಿ a3 - a1 ಸಾರಿ a2 ಎಷ್ಟಿದೆ ರೀ? -1 ಮೈನಸ್ a2 ಎಷ್ಟಿದೆ ರೀ? -2 -1 +2 2ರಲ್ಲಿ 1 ತೆಗೆದಾಗ 1. ನೋಡ್ರಿ, ಅಬ್ಸರ್ವ್ ಮಾಡಬಹುದು ನೀವು. ಹಾಗಾದ್ರೆ ಇದು ಕೂಡ ಒಂದು ಸಮಾಂತರ ಶ್ರೇಣಿ ಹೌದು. ಈ ರೀತಿ ನಾವು ಸಮಾಂತರ ಶ್ರೇಣಿ ಹೌದು ಅಲ್ಲೋ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗತ್ರಿ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ರೀತಿ ನಾನು ಮುಂದಿನ ಇನ್ನೂ ಒಂದೆರಡು ಪ್ರಶ್ನೆಗಳನ್ನು ಉದಾಹರಣೆ ನೋಡೋಣ. ಆ ಉದಾಹರಣೆಗಳ ನಂತರ ನಾನು ನೇರವಾಗಿ ಅಭ್ಯಾಸಕ್ಕೆ ಹೋಗ್ತೀನಿ. ಇಲ್ಲಿ ಗಮನಿಸ್ರಿ, ಒಂದು ಎರಡು ಉದಾಹರಣೆ ಕೊಟ್ಟು ತಗೋತೀನಿ. 3/2, 1/2, -1/2, -3/2. ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಕ್ವಶನ್: ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಒಂದು ಎಕ್ಸಾಂಪಲ್ ಇದೆ. ಅದೇ ರೀತಿ ಇನ್ನೊಂದು ಆಮೇಲೆ ನೋಡೋಣ. ಇಲ್ಲಿ ಮೊದಲ ಪದ ನೇರವಾಗಿ ಎಲ್ಲರೂ ಹೇಳ್ತಾರ 3/2 ಸರ್. ಓಕೆ, ಕರೆಕ್ಟ್ ಆನ್ಸರ್. ನಂತರ ಅದಕ್ಕೆ ನೋಡ್ರಿ, ಈಗ ಸಾಮಾನ್ಯ ವ್ಯತ್ಯಾಸ ಬೇಕಾಗಿದೆ ನನಗೆ. d = ಸರ್ 1/2. ಯಾಕ್ರಿ? a2 - a1 a1 ಎಷ್ಟಿದೆ ರೀ? 3/2. ಇಲ್ಲಿ ಬಂತು ಎಲ್ಲರಿಗೂ. ಸರ್ LCM ತೆಗೆದು ನಮಗೆ ಭಾಳ ಕಠಿಣ ರೀ, ಭಾಳ ಈಸಿ ರೀ LCM ತೆಗೆಯೋದು. ಎರಡೂ ಸಂಖ್ಯೆ ಒಂದೇ ಇರೋದ್ರಿಂದ LCM ಏನಾಗಿರುತ್ತೆ ರೀ? ಅದೇ ಆಗಿರುತ್ತಾ. ಇಲ್ಲಿ ಆಸ್ ಇಟ್ ಈಸ್ ಋಣ ಇದ್ರೆ ಋಣ ಮಾಡಿ, ಧನ ಇದ್ರೆ ಧನ ಮಾಡಿಬಿಡಿ. ಸೊ d = 3ರಲ್ಲಿ 1 ತೆಗೆದಾಗ -2/2. 2 ಒಂದರಲ್ಲೇ. ಸೊ d = -1. 1ರ ಮೇಲೆ ನಾವು ಡಿಸಿಷನ್ ತಗೋಬಹುದಾ? ಇಲ್ಲ, ನಿರ್ಣಯ ತಗೊಳಕ್ ಸಾಧ್ಯವಿಲ್ಲ. ಸೊ ಅದೇ ರೀತಿ a3 - a2 ಅಂತ ಮಾಡೋಣ. ಸೊ d = a3 ಎಷ್ಟಿದೆ ರೀ? -1/2 ಮೈನಸ್, ಯಾಕಂದ್ರೆ a3 - a2 ಮಾಡ್ತಾ ಇದ್ದೀನಿ ನಾನು. a2 ಎಷ್ಟಿದೆ? 1/2. ಸೊ d = LCM 2 ನೋಡ್ರಿ, -1 - 1 d = -2 -1 -2 2 ಹೋಯ್ತ್ರಿ -1. ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಾ ಇದೆ. ಹಾಗಾದ್ರೆ ಇದು ಕೂಡ ಒಂದು ಸಮಾಂತರ ಶ್ರೇಣಿ ಹೌದು ಅಂತ ನಾವಿಲ್ಲಿ ಹೇಳ್ಬೋದ್ರಿ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಇವತ್ತು ಈ ಉದಾಹರಣೆಯನ್ನು ಮುಗಿಸ್ತೇನೆ. ನನ್ನ ಮುಂದಿನ ತರಗತಿಯಲ್ಲಿ ನಾನು ಅಭ್ಯಾಸದ ಬಗ್ಗೆ ಅಧ್ಯಯನ ಮಾಡೋಣ. ವಿವರವಾಗಿ ಪ್ರತಿಯೊಂದು ಪ್ರಶ್ನೆಗಳ ಬಗ್ಗೆ ನಾನು ವಿವರವಾಗಿ ಅಧ್ಯಯನ ಮಾಡ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಈ ಒಂದು ತರಗತಿಗೆ ಎಲ್ಲರೂ ಪಾಲ್ಗೊಳ್ಳಿ ಹಾಗೂ ನನ್ನ ವಿಡಿಯೋಗಳನ್ನು, ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ನನ್ನ JBM ಕ್ರಿಯೇಟಿವ್ ಟ್ಯೂಟೋರಿಯಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.